ಬ್ಯಾಕ್ ಸೈಡ್ ಒಂದು ಅಡ್ವಾಂಟೇಜ್ ಯೂಟ್ಯೂಬ್ ಒಳಗೆ. ಸೊ ಫ್ರೆಂಡ್ಸ್ ಫೈನಲಿ ಬ್ಲೌಸ್ ರೆಡಿ ಆಯ್ತು. ಈ ಥರ ರೆಡಿ ಏನಾಯ್ತು, ರೆಡ್ ಆಯ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಬ್ಲಾಗ್ನ ಅಡುಗೆನೂ ಸ್ಟಾರ್ಟ್ ಮಾಡೋಣ. ಯಾಕಂದರೆ ಆಲ್ರೆಡಿ ಸಿಕ್ಕಾಪಟ್ಟೆ ಲೇಟಾಗಿ ಎದ್ದಿದ್ದಕ್ಕೆ ಸ್ಟಿಚ್ ಮಾಡೋದು ಏನು ಜಾಸ್ತಿ ಇಲ್ಲ. ನೋಡೋಣ, ಅಡುಗೆ ಆದಮೇಲೆ ನೋಡೋಣ ಫ್ರೆಂಡ್ಸ್. ಇದೆ ನಿನ್ನೆ ಒಂದಿಷ್ಟು ಸ್ಟಿಚ್ ಮಾಡಿದ್ವಿ, ನಾವು ಇನ್ನು ಅಟ್ಯಾಚ್ ಮಾಡಬೇಕು, ಇನ್ನೊಂದಿಷ್ಟು ಕಟ್ ಮಾಡಬೇಕು. ಬಟ್ ಎಲ್ಲದಕ್ಕಿಂತ ಮುಂಚೆ ಊಟ ಇಂಪಾರ್ಟೆಂಟು. ಸೊ ಹಂಗಾಗಿ ರೊಟ್ಟಿ ಮಾಡಕತ್ತೀನಿ. ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಈ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಅಂದರೆ ಸ್ಟಿಚಿಂಗ್ದು ಏನೇನು ಆಗ್ತೈತಿ ಮಾಡೋಣ ಅಂತ. ಚಿಟ್ಟು ಇಲ್ಲಿ ಫೋನ್ ನೋಡ್ಕೋತ ಕುಂತಾಳ. ಸ್ವಲ್ಪ ಫೋನ್ ಕೊಡ್ತೀನಿ ಫ್ರೆಂಡ್ಸ್. ಈಗ ಸ್ವಲ್ಪ ಅಡುಗೆ ಮಾಡೋಕ್ಕೆಲ್ಲ ಕಾಡಿಸ್ತಾ ಅಂತ ಅಂದ್ಕೊಂಡು ಬೇಗನೆ ಎದ್ದಾಳೆ ಇವತ್ತು ಯಾಕೋ. ಸೊ ಹೆಸರುಕಾಳು ಪಲ್ಯ ಆಗೈತೆ ಫ್ರೆಂಡ್ಸ್. ಇಲ್ಲಿ ಬಂದು ಸಾರಿಗಿಟ್ಟಿನಿ. ಈಗ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಅನ್ನ ಮಾಡ್ತೀನಿ. ನನಗೆ ಲಟ್ಟಸಿ ಬಡಿದು ಎಲ್ಲ ರೂಢಿ. ಬಟ್ ಇಲ್ಲಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡೀನಿ. ಅದಕ್ಕೆ ಹಿಟ್ಟನ್ನ ಹಾಕ್ಕೊಂಡು ಕೆಳಗೆ ಕುತ್ಕೊಂಡು ಲಟ್ಟಿಸಿ ಆಮೇಲೆ ಬೇಯಿಸ್ಕೋಬೇಕಂತ ಅಂದ್ಕೊಂಡಿನಿ. ಫ್ರೆಂಡ್ಸ್, ನಿನ್ನೆ ವಿಡಿಯೋ ಇದು ಮಾಡಲೇ ಇಲ್ಲ, ಎಡಿಟ್ ಮಾಡಲೇ ಇಲ್ಲ. ನೈಟ್ ಅಂದರೆ ಎಡಿಟ್ ಮಾಡಿದ್ವಿ ಅಂದರೆ ಬೆಳಗ್ಗೆ 5 o'clock ಈ ಥರ ಅಪ್ಲೋಡ್ ಮಾಡಿದ್ರೆ ಬೇಗ ಅಪ್ಲೋಡ್ ಆಗ್ತೈತಿ. ಯಾರು ಯೂಟ್ಯೂಬ್ ಚಾನಲ್ ಇರ್ತೈತಲ್ಲ, ಭಾಳ ಜನ ಆಲ್ಮೋಸ್ಟ್ ಎಲ್ಲರೂ ಯೂಟ್ಯೂಬ್ ಚಾನಲ್ ಮಾಡ್ತಿರ್ತೀರಿ. ಈಗ ತಪ್ಪೇನಲ್ಲ, ನಿಮ್ಮ ಟ್ಯಾಲೆಂಟ್ ಏನಿರ್ತೈತಿ ಅದನ್ನು ಯೂಸ್ ಮಾಡ್ಕೊಳ್ಬೋದು ಒಳ್ಳೆ ರೀತಿ ಒಳಗೆ. ಆಮೇಲೆ ಈ ಟೈಲರಿಂಗ್ದು, ಸ್ಟಿಚಿಂಗ್ದು ಇದೆಲ್ಲ ವಿಡಿಯೋ ಹಾಕೋದ್ರಿಂದ ಸ್ವಲ್ಪ ನಮಗೂ ಬಿಸ್ನೆಸ್ನೂ ಆಗ್ತೈತಿ. ವಾಪಸ್ಸು ಅವರಿಗೆ ನೋಡೋರ್ಗು, ಸಬ್ಸ್ಕ್ರೈಬರ್ಸ್ ಏನಿರ್ತಾರಲ್ಲ ಅವ್ರಿಗೂ ನಾಲೆಜ್ ಬರ್ತೈತಿ. ಆಮೇಲೆ ಈಗ ಜಾಸ್ತಿ ಹಳ್ಳಿ ಒಳಗಾಗಲಿ ಸಿಟಿ ಒಳಗಾಗಲಿ ಜಾಸ್ತಿ ಈಗ ಒಂದೇ ಊರಿಂದ ನಂಬ್ಕೊಂಡು ಬಿಸ್ನೆಸ್ ಮಾಡೋಕೆ ಕಷ್ಟ. ಸೊ ಹಂಗಾಗಿ ಇದು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಒಳಗೆಲ್ಲ ಸ್ವಲ್ಪ ಪಬ್ಲಿಸಿಟಿ ಇತ್ತಂದ್ರೆ ಹೆಚ್ಚಿಗೆ ಕಸ್ಟಮರ್ಸ್ ಬರ್ತಾರನ್ನೋ ಒಂದು ಉದ್ದೇಶಕ್ಕೇ ಮಾಡಿರ್ತಾರೆ ಯಾರಾದರೂ ಯೂಟ್ಯೂಬ್ ಚಾನಲ್ನ. ಒಳ್ಳೇದು. ಬಟ್ ಯಾರು ಯೂಟ್ಯೂಬ್ ಚಾನಲ್ ಮಾಡ್ತಿರ್ತೀರಲ್ಲ, 5 ಗಂಟೆಗೆ ಅಪ್ಲೋಡ್ ಮಾಡಿದ್ರೆ 5 ಗಂಟೆ 6 ಗಂಟೆ ಒಟ್ಟು 7 o'clock ಒಳಗಡೆ ಅಪ್ಲೋಡ್ ಮಾಡಿದರೆ ಬೇಗ ಅಪ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿರಿ. ನಾನು ಹಂಗೆ ಮಾಡಿರ್ತೀನಿ, ಮಾರ್ನಿಂಗ್ನ ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿರ್ತೀನಿ. ಯಾಕಂದ್ರೆ ಆ ಟೈಮ್ ಒಳಗೆ ಜಾಸ್ತಿ ಯಾರು ನೆಟ್ ಯೂಸ್ ಮಾಡ್ತಿರೋದಿಲ್ಲ ಅನ್ನೋ ರೀಸನ್ ಏನೋ ಗೊತ್ತಿಲ್ಲ ನನಗೂ. ಬಟ್ ಬೆಳಗ್ಗೆ ಅಪ್ಲೋಡ್ ಮಾಡಿದ್ರೆ ಬೇಗ ಅಪ್ಲೋಡ್ ಆಗ್ತೈತಿ. ಒಂದು ಹಾಫ್ ಆನ್ ಅವರ್ನಾಗ 4K ಇದ್ರೂ ಅಪ್ಲೋಡ್ ಆಗುತ್ತೆ ಫ್ರೆಂಡ್ಸ್, ನಾನು ಟ್ರೈ ಮಾಡಿರೋ ಪ್ರಕಾರ. ಸೊ ಭಾಳ ಜನ ಕೇಳ್ತಿರ್ತೀರಿ, ಯಾಕೆ ವಿಡಿಯೋ ಹಾಕಿಲ್ಲ ಯಾಕೆ ವಿಡಿಯೋ ಹಾಕಿಲ್ಲ, ಡೈಲಿ ವಿಡಿಯೋ ಹಾಕ್ರಿ ಅಂತೇಳಿ ಅಂದ್ಕೊಂಡು. ಆಮೇಲೆ ಚಿಟ್ಟನ್ ಭಾಳ ಕೇಳ್ತಿರ್ತೀರಿ, ಕಾಲ್ಸ್ ಅಂತ ಮಾಡಿ ಮಾತಾಡಿಸ್ತಾರೆ ಚಿಟ್ಟುನ. ಸೊ ಆ ಥರ ನನ್ನ ಸಬ್ಸ್ಕ್ರೈಬರ್ ಆಲ್ಮೋಸ್ಟ್ ಎಲ್ಲ ಲೇಡೀಸ್ ಜಾಸ್ತಿ ಇರ್ತಾರೆ ಫ್ರೆಂಡ್ಸ್, ಟೈಲರಿಂಗ್ ಮಾಡೋರೆಲ್ಲ. ಯಾಕಂದ್ರೆ ಅದ್ರ ರಿಲೇಟೆಡ್ ನಾವು ವಿಡಿಯೋ ಹಾಕ್ತಾ ಇರ್ತೀವಲ್ಲ, ಸೊ ಹಂಗಾಗಿ ಅದನ್ನು ಜಾಸ್ತಿ ನೋಡ್ತಾ ಇರ್ತಾರೆ. ಸೊ ಅದೊಂದು ಸಾಕಷ್ಟು ಖುಷಿ ಐತಿ. ಭಾಳ ಜನ ಅಂತಿರ್ತಾರೆ, ಯೂಟ್ಯೂಬ್ ಚಾನಲ್ ಮಾಡೋಣ, ವಿಡಿಯೋ ಮಾಡ್ತಾ ಇರ್ತಾಳ ಅಂತೇಳಿ ಅಂದ್ಕೊಂಡು ಮಾತಾಡೋರಲ್ಲಿ ಮಾತಾಡ್ತಾರೆ ಇರ್ತಾರೆ ಫ್ರೆಂಡ್ಸ್. ಅವ್ರ ಜಾಗ ಚೇಂಜ್ ಆಗಲ್ಲ, ಬಟ್ ನಾವು ಇದರಿಂದ ನಮ್ಮ ಜಾಗನ ನಾವು ಚೇಂಜ್ ಮಾಡ್ಕೊಳ್ಬೋದು. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಈಗ ಆಲ್ಮೋಸ್ಟ್ ಎಲ್ಲರೂ ಆನ್ಲೈನ್ ಬಿಸ್ನೆಸ್ಸು ಜಾಸ್ತಿ ಇದು ಮಾಡ್ತಿರ್ತಾರೆ. ಈಗೆಲ್ಲ ಆನ್ಲೈನ್ ಆರ್ಡರ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಅದಕ್ಕೆ ಜಾಸ್ತಿ ಈಗ ಫೋನಿಗೆ ವ್ಯಾಲ್ಯೂ ಜಾಸ್ತಿ ಈಗ. ಸೊ ಹಾಗಾಗಿ ಆ ರೀಸನ್ಗೆ ವಿಡಿಯೋ ಹಾಕ್ತಾ ಇರೋದು. ಆಮೇಲೆ ನಾನು ನೋಡದೇ ಇರುವಂಥ ವಿಡಿಯೋ ಅಲ್ಲ, ನನ್ನನ್ನು ನೋಡಿ ಮಾಡುವಂಥ ವಿಡಿಯೋ. ಭಾಳ ಜನ ನೀವು ಸ್ಟಿಚ್ ಮಾಡಿರೋಂಥ ಬ್ಲೌಸ್ನ ಸ್ಟಿಚ್ ಮಾಡಿ ನೋಡ್ರಿ ಅಂತ ಫೋಟೋ ಕಳಿಸಿರಿ. ಥ್ಯಾಂಕ್ ಯು ಸೋ ಮಚ್. ಮಾಡಿರಿ, ಯಾವ್ಯಾವ ಥರ ಒಳ್ಳೆ ಪ್ಯಾಟರ್ನ್ ಇರ್ತಾವೆ ನೀವು ಟ್ರೈ ಮಾಡಿರಿ. ಆಮೇಲೆ ನಿಮ್ಗೆ ಯಾವುದಾದ್ರೂ ಗೊತ್ತಿದ್ರೆ ನನಗೂ ಟ್ರೈ ಮಾಡೋಕ್ಕೆ ಒಂದು ಫೋಟೋ ಹೊಡೆದು ಕಳಿಸ್ರಿ. ನೀವು ಯಾವ್ಯಾವ ಡಿಸೈನ್ ಮಾಡ್ತೀರಲ್ಲ ಅದನ್ನು. ನಾನು ಏನು ದೊಡ್ಡ ಮೇಧಾವಿ ಏನಲ್ಲ, ಜಸ್ಟ್ ಟೈಲರು. ಮನೆ ಒಳಗೆ ಖಾಲಿ ಕೂತ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಮಾಡಿರೋದು, ಯೂಟ್ಯೂಬ್ ಚಾನಲ್ ಮಾಡಿರೋದು. ತಪ್ಪೇನಲ್ಲ ಅನ್ನೋರಲ್ಲೇ ಅಂತ ಇರಲಿ. ಭಾಳ ಜನ ಕೇಳ್ತಿರ್ತೀವಿ, ಆ ಉದ್ದೇಶಕ್ಕೆ ಹೇಳ್ತಾ ಇರೋದು. ಈಗ ವಿಡಿಯೋ ಹಾಕ್ತಾ ಇರ್ತಾರಂದ್ರೆ ಎಲ್ಲನೂ ಒಂದು ದೃಷ್ಟಿಯಿಂದ ನೋಡ್ತಿರ್ತಾರೆ. ಮಿಸ್ಯೂಸ್ ಆಗಿ ಮಾಡ್ಕೊಳ್ಳೋರು ಇರ್ತಾರೆ ಭಾಳ ಜನ. ಬಟ್ ಇದರಿಂದ ಜೀವನ ಕೊಟ್ಕೊಂಡವರು ಆ ಥರ ಯೂಟ್ಯೂಬ್ ಚಾನಲಿಂದ. ಉದಿನ ಕಡ್ಡಿ ಹೋಗಿ ನನಗೆ ಬರೋದು ಯೂಟ್ಯೂಬ್ ಚಾನಲ್ನಿಂದ ಜೀವನ ಕೊಟ್ಕೊಂಡವರು ಅದಾರ ಫ್ರೆಂಡ್ಸ್ ಭಾಳ ಜನ. ಯಾಕಂದ್ರೆ ಹೊರಗಡೆ ಹೋಗಿ ಅಡ್ಡಾಡಿ ನಾವು ಕೇಳೋಕ್ಕಾಗಲ್ಲ, ಬರ್ರಿ ನಮ್ಗೆ ಹಾಕ್ರಿ, ನಮ್ಗೆ ಬ್ಲೌಸ್ ಕೊಡ್ರಿ ಹೊಲಿಯಕ್ಕಂತೆ ಅಂದ್ಕೊಂಡು
ಬಟ್ ಮನೆ ಒಳಗೆ ಇರ್ತೀವಿ ಅಂದಮೇಲೆ ಅಂದರೆ ಈಗ ನಾವು ಆ ಕಡೆ ಈ ಕಡೆ ಅಡ್ಡಾಡೋದು ಮಾಡಿದ್ರೆ ಗೊತ್ತಾಗ್ತದೆ 4 ಜನಕ್ಕೆ. ಬಟ್ ನಾನಂತೂ ಕಂಪ್ಲೀಟ್ಲಿ ಮನಿ ಆಯ್ತು, ನಾನಂತೂ ನನ್ನ ಕೆಲಸ ಆಯ್ತು, ಇಷ್ಟ ನಂದು ಒಂದು ಬೌಂಡ್ರಿ ಅಂತ ಏನಿರ್ತದಲ್ಲ ಅದನ್ನು. ಸ್ಟಾರ್ಟಿಂಗ್ ನಾನು ಬರೋವನ್ನು ಹಾಕ್ತಿದ್ದೆ ಫ್ರೆಂಡ್ಸ್. ಈಗ ಆವಾಗ ಜಾಸ್ತಿ ಬರ್ತಿತ್ತು. ಬಟ್ ಈಗೇನಂತಂದ್ರೆ ಅಲ್ಲಿ ಇಲ್ಲಿ ಎಂಬ್ರಾಯ್ಡ್ರಿ ಮಷಿನ್ ತೊಗೊಂಡಿರೋದ್ರಿಂದ ನಂದು ಬಿಸ್ನೆಸ್ ಕಡಿಮೆ ಆಗಿರೋ ಒಂದು ಉದ್ದೇಶದಿಂದ ಯೂಟ್ಯೂಬ್ ಚಾನಲ್ ಮಾಡಿರೋದು. ನಮ್ಮ ಮನೆಯೊಳಗೆಲ್ಲ ಕೇಳಿ ಮಾಡಿರೋದು. ಅದಾದಮೇಲೆ ಮಕ್ಕಳಿಗೆ ಒಂದು 5-6 ವರ್ಷದಿಂದ ಅವ್ರದ್ದು ಇದು ಇತ್ತು, ಇನ್ಸ್ಟಾಗ್ರಾಮ್ ಅಕೌಂಟ್ ಇತ್ತು. ಅದರೊಳಗೆ ಅವರು ಮಾಡ್ತಿದ್ರು. ಅದ್ರೊಳಗೆ ಜಾಸ್ತಿ ಆ್ಯಕ್ಟಿವ್ ಆಗಿರಲಿಲ್ಲ. ನನಗೆ ಯಾವಾಗ ಫ್ರೀ ಆಗ್ತೀನಿ ಅವಾಗಷ್ಟೇ ವೀಡಿಯೋ ಹಾಕ್ತಾ ಇದ್ದೆ. ಬಟ್ ಈಗ ಮಾನ್ಯ ರೀಲ್ಸ್ ಮಾಡಕ್ಕತ್ತಾಗ ಸ್ವಲ್ಪ ಆಕೆಗೆ ಗೊತ್ತಾಗ್ತತ್ತಲ್ಲ. ಸೊ ಫ್ರೆಂಡ್ಸು, ಅವ್ರ ಅಕ್ಕ, ಅಣ್ಣ, ತಮ್ಮ ಎಲ್ಲರೂ ಮಾಡ್ತಾರೆ. ಸೊ ಹಂಗಾಗಿ ನೋಡಿ ಆಕಿನೂ ಒಳ್ಳೆ ರೀತಿ ವಿಡಿಯೋಸ್ ಮಾಡ್ತಾರೆ ಫ್ರೆಂಡ್ಸ್. ಕಿಡ್ಸಿಗೆ ಅವ್ರ ವಯಸ್ಸಿಗೆ ಏನು ಅನುಗುಣವಾಗಿರುತ್ತಲ್ಲ ಆ ಥರ ವಿಡಿಯೋನ ಆಕೆ ಮಾಡಿ ಹಾಕ್ತಾ ಇರ್ತಾಳೆ. ಆಮೇಲೆ ಆಕೆಗೆ ನಾನೀಗ ಬ್ಲಾಗ್ ಮಾಡ್ತಾ ಇರ್ತೀನಲ್ಲ, ಆಕಿನೂ ಬ್ಲಾಗ್ ಮಾಡ್ಬೇಕಂತ ಇಷ್ಟಪಡ್ತಾಳೆ. ಚಿಟ್ಟು ಒಂದು ಲಿಪ್ಸ್ಟಿಕ್ ಅದು ಏನಾದರೂ ತಗೊಳ್ಳಂದ್ರೆ ಕರಡಿ ಮುಂದೋಗಿ ಹೇಳ್ತಾಳೆ ಹಾಯ್ ಫ್ರೆಂಡ್ಸ್ ಅಂತೇಳಿ. ಸೊ ಖುಷಿ ಅನ್ನಿಸ್ತತಿ. ಒಳ್ಳೆ ರೀತಿಯಿಂದ ದುಡ್ಕೊಂಡು ತಿನ್ನೋದಕ್ಕೆ ಯಾರಿಗೂ ಭಯ ಪಡಬೇಕಾಗಿಲ್ಲ ಅಂತ ನನಗೆ ಅನ್ನಿಸ್ತತಿ. ಅರ್ಥ ಆಯ್ತು. ಆಮೇಲೆ ನಾವು ಯಾವ ಥರ ವೀಡಿಯೋಸ್ನ ಹಾಕ್ತಾ ಇರ್ತೀವಿ ಆ ಥರ ರೆಸ್ಪಾನ್ಸ್ ನಮ್ಗೆ ಬರ್ತಾ ಇರ್ತೈತಿ. ನಾವು ಒಳ್ಳೆ ಥರ ವೀಡಿಯೋ ಹಾಕಿದ್ರೆ ಒಳ್ಳೆ ಥರ ರೆಸ್ಪಾನ್ಸ್ನ ಬರ್ತೈತಿ. ಏನು ಜೀವನ ಮಾಡ್ತಿರ್ತೀವಲ್ಲ ಮನೆ ಒಳಗೆ, ಸೇಮ್ ಅದೇ ಥರ ಯೂಟ್ಯೂಬ್ ಅಂದ್ರೂ ಅದು ಒಂದು, ಈಗೇನು ನಾವು ಪ್ರಪಂಚದಾಗ ಜೀವನ ಮಾಡ್ತೀವಿ, ಯೂಟ್ಯೂಬ್ನು ಅದು ಒಂಥರ ಪ್ರಪಂಚನ. ನಮ್ಮ ಆಜು ಬಾಜು ಯಾವ ಥರ ಇರ್ತಾರೆ ಹಂಗೆ ಅಲ್ಲಿನೂ ಯೂಟ್ಯೂಬರ್ಸ್ ಅವರು ಇವರು ಮಾಡಿ ಹಾಕ್ತಾ ಇರ್ತಾರೆ, ಕಂಟೆಂಟ್ ಮಾಡಿ ಹಾಕ್ತಾ ಇರ್ತಾರೆ. ಈಗ ಆಜು ಬಾಜು ನಮ್ಗೆ ಒಂದೊಂದ್ಸಲ ಕಿರಿಕಾಗುತ್ತಲ್ಲ, ಅದೇ ಥರ ಅಲ್ಲಿ ಆಗ್ತಿರ್ಬೋದು. ಕೆಲವೊಮ್ಮೆ ನಾವು ಮಾಡೋವಂಥ ವಿಡಿಯೋ ಅವರಿಗೆ ಇಷ್ಟ ಆಗದೆ ಇದ್ದಾಗ ಆವಾಗ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡ್ತಾರೆ. ಕೆಲವೊಮ್ಮೆ ನಾವು ಬೇಗ ಗ್ರೋ ಆದಾಗ ಹೊಟ್ಟೆ ಕಿಚ್ಚು ಬಿದ್ದು ಮಾಡ್ತಾ ಇರ್ತಾರೆ. ಅದನ್ನು ನಮ್ಮ ಮನೆ ಹಿಂಗೆ ಆಜು ಬಾಜು ಹೆಂಗೆಲ್ಲ ಮಾಡ್ತಿರ್ತಾರಲ್ಲ ಅದೇ ಥರನ ಇರ್ತೈತಿ ನನಗೆ ಅನಿಸಿದ್ದ ಮಟ್ಟಿಗೆ. ಅದೇ ರೀತಿಯಿಂದ ಎಲ್ಲರೂ ಲೇಡೀಸ್ ಭಾಳ ಇರೋದ್ರಿಂದ ಲೇಡೀಸ್ ಕಾಲ್ ಮಾಡಿರ್ತಾರೆ ಬಿಸ್ನೆಸ್ ಎನ್ಕ್ವೈರಿಗೆ. ನಾವು ಮಾಡ್ಬೋದಾ ಆಮೇಲೆ ಡಿಸೈನ್ಸ್ ಹಾಕಿಸ್ಕೊಳ್ಬೋದಾ, ಈ ಡಿಸೈನ್ಸ್ ನನಗೆ ಕಳಿಸ್ರಿ, ಆಮೇಲೆ ನೀವು ಹೊಲಿದಿದ್ದ ಪ್ಯಾಟರ್ನ್ ಯಾವ ಥರ ಬಂತು ಅಂತೇಳಿ ಈ ಥರ ಎಲ್ಲ ಫೋನ್ ಮಾಡಿ ಕೇಳ್ತಾ ಇರ್ತಾರೆ. ಅದು ಬಿಟ್ಟರೆ ಒಳ್ಳೆ ರೀತಿಯಿಂದ ವಿಡಿಯೋ ಮಾಡಿದರೆ, ಆಮೇಲೆ ಒಳ್ಳೆ ರೀತಿಯಿಂದ ಏನು ಯೂಸ್ ಮಾಡಿಕೊಂಡ್ರು ಒಳ್ಳೆಯದನ್ನು. ಈಗ ನಾವು ಫೋನ್ ಯೂಸ್ ಮಾಡಬಾರ್ದು ಅಂತಿದ್ರು ಮೊದಲೆಲ್ಲ. ಈಗೆಲ್ಲ ಲೇಡೀಸ್ ಹತ್ರನೂ ಫೋನ್ ಇರ್ತೈತೆ. ಆಲ್ಮೋಸ್ಟ್ ಎಲ್ಲರೂ ಸ್ಟೇಟಸ್ ಹಾಕ್ತಿರ್ತಾರೆ, ವಿಡಿಯೋಸ್ ಅಂತೂ ಎಲ್ಲರೂ ಮಾಡ್ತಾರೆ ಫ್ರೆಂಡ್ಸ್. ಇನ್ಸ್ಟಾಗ್ರಾಮ್ನಾಗ ಮುದುಕರಿಂದ ಹಿಡಿದು ಕಿಡ್ಸ್ ತನಕನೂ ಫೋನ್ ಬೇಕೇ. ಆದರೆ ನಾವು ಇದನ್ನು ಬಿಸ್ನೆಸ್ ಪರ್ಪಸಾಗಿ ಯೂಸ್ ಮಾಡ್ತಾ ಇರ್ತೀವಿ. ಅದು ಅವರವರ ಲೈಫಿಂದು ನಾವು ಹೆಂಗೆ ಹೇಳೋಕ್ಕಾಗಲ್ಲ, ಅದು ಅವ್ರವ್ರ ಇಷ್ಟ. ಕಿಡ್ಸ್ದು ಅದು ವೀಡಿಯೋ ಹಾಕೋಂಗಿಲ್ಲ ಫ್ರೆಂಡ್ಸ್ ಜಾಸ್ತಿ. ಆಮೇಲೆ ಬಟ್ಟೆ ಇಲ್ದಂಗೆ ವೀಡಿಯೋ ಹಾಕೋಂಗಿಲ್ಲ. ಅದಕ್ಕೆ ನಾನು ಚಿಟ್ಟುದು ಭಾಳ ಸಲ ಹಾಕಿರೋದೇ ಇಲ್ಲ. ಚಡ್ಡಿ ಹಾಕೊಂಡೇ ಇಲ್ಲ, ಕಿವರಿ ತೆಗೆದು ಹೋಗಿದ್ದಾಳೆ, ವೀಡಿಯೋ ಹಾಕೋಂಗಿಲ್ಲ. ಆಮೇಲೆ ದೊಡ್ಡ ಜಾಗದೊಳಗೆ ಕೂತ್ಕೊಂಡು ಇರ್ತಾರಲ್ಲ ಮಕ್ಕಳು, ಅವನ್ನೆಲ್ಲ ವೀಡಿಯೋ ಹಾಕೋಂಗಿಲ್ಲ. ಶಾರ್ಪ್ ಅಂತ ಏನಾದರೂ ಕೊಟ್ಟು ಹಾಕೋಂಗಿಲ್ಲ. ಒಟ್ಟು ಇನ್ನೊಬ್ರು ನೋಡಿದವರಿಗೆ ಹಾರ್ಮ್ಫುಲ್ ಆಗುವಂಥ ವಿಡಿಯೋಸ್ ಏನಾದರೂ ಇದ್ದರೆ ಅವ್ನು ಹಾಕೋಂಗಿಲ್ಲ. ಈ ಗ್ಯಾಸ್ ಕಡೆ ಆಮೇಲೆ ಸಿಲಿಂಡ್ರ್ ಹತ್ರ ಈ ಥರ ಎಲ್ಲ ಇದ್ದಿದ್ದು ವಿಡಿಯೋ ಹಾಕೋಂಗಿಲ್ಲ. ಕಿಡ್ಸ್ದು ಭಾಳ ರೂಲ್ಸ್ ಅದ ಫ್ರೆಂಡ್ಸ್, ಅವನ್ನೆಲ್ಲ ನೋಡ್ಕೊರಿ. ಯಾಕಂದ್ರೆ ಲಾಸ್ಟ್ ಟೈಮ್ ನೋಡಿರಿ ಫ್ರೆಂಡ್ಸ್, ಅದು 23 ಮಿನಿಟ್ಸ್ ಏನೋ ಇತ್ತು. ವಿಡಿಯೋ ಎಡಿಟ್ ಮಾಡೋಕ್ಕೂ ಒಂದು ದಿನ ತೊಗೊಂಡಿದ್ದೆ ನಾನು. ಎಷ್ಟು ನೀಟಾಗಿ ಎಡಿಟ್ ಮಾಡಿದ್ದೆ, ಎಫೆಕ್ಟ್ಸ್ ಎಲ್ಲ ಹಾಕಿ ಅಪ್ಲೋಡ್ ಮಾಡಿದ್ಮೇಲೆ ಒಂದು 3 ಸೆಕೆಂಡ್ಸಿಗೆ ಅಂದರೆ ಡಿಲೀಟ್ ಆಗಿಬಿಟ್ಟೆ ಫ್ರೆಂಡ್ಸ್ ವಿಡಿಯೋ ಯೂಟ್ಯೂಬಿಂದ. ಸೊ ಹಂಗಾಗಿ ರೂಲ್ಸ್ ಭಾಳ ಅದಾವೆ ಯೂಟ್ಯೂಬ್ ಒಳಗೆ. ಆಮೇಲೆ ಇನ್ಸ್ಟಾಗ್ರಾಮ್ ಏನು ಫ್ರೆಂಡ್ಸ್ ಕಾಮನ್ನು, ಇನ್ಸ್ಟಾಗ್ರಾಮ್ನಾಗ ಬೇಗ ಇದಾಗ್ತಾರೆ, ಫಾಲೋವರ್ಸ್ ಆಗ್ತಾರೆ. ಬಟ್ ಯೂಟ್ಯೂಬ್ ಒಳಗೆ ಸ್ವಲ್ಪ ಕಮ್ಮಿ. ಯಾವ ಥರ ಅಂದ್ರೆ ಲಾಂಗ್ ವಿಡಿಯೋ ಹಾಕಿದ್ರೂ ಬರ್ತಾರೆ, ಶಾರ್ಟ್ ವಿಡಿಯೋ ಹಾಕಿದ್ರೂ ಬರ್ತಾರೆ. ಬಟ್ ನಾವು ಕನ್ಸಿಸ್ಟೆನ್ಸಿಯಾಗಿ ಹಾಕ್ಬೇಕು, ಅದೊಂದು ದೊಡ್ಡ ಟಾಸ್ಕ್ ಇದ್ರೊಳಗೆ. ಯೂಟ್ಯೂಬ್ ಒಳಗೆ ಡೈಲಿ ವಿಡಿಯೋ ಹಾಕಲಿಲ್ಲ ಅಂದ್ರೆ ಹೆಂಗೆ ಬಂದಿರ್ತಾರಲ್ಲ ಹಂಗೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಂಗಾಗಿ ಆಮೇಲೆ ನಮ್ಮ ಸುತ್ತಮುತ್ತವ್ರು ಏನು ಮಾಡ್ತಾರೆ ಗೊತ್ತೇನ್ರಿ, ನಾವು ಇದು ಮನೆಗೆ ಬಂದಾಗ ಇದು ಮಾಡಿರ್ತೀವಲ್ಲ, ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿರ್ತೀವಿ. ಅವರು ಮನೆಗೆ ಹೋದ್ಮೇಲೆ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ಫ್ರೆಂಡ್ಸ್. ನಮ್ಮವ್ರು ನಮ್ಗೆ ಕಡಿಮೆ ಇಲ್ಲಿ. ಹಾಗಾಗಿ ನಾನು ನಮ್ಮವ್ರಿಗೆ ಯಾರಿಗಾಗಲಿ ನನ್ನ ಚಾನಲ್ ಐತಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದೇ ಇಲ್ಲ. ಹೊರಗಿನ ಜನ ಇರ್ತಾರಲ್ಲ, ಅವರು ಇಷ್ಟಪಟ್ಟು ಏನು ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ಅವರ ಜಾಸ್ತಿ ದಿನ ಅಂದರೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಲೈಫ್ ಲಾಂಗ್ ಇರ್ತಾರೆ ಅಂತ ಹೇಳ್ಬೋದು. ಅವ್ರಿಗೆ ಇಷ್ಟ ಆಗುವಂಗೆ ವೀಡಿಯೋ ಮಾಡಿದರೆ.
ಅದು ಬಿಟ್ರೆ ಮನೆಯವರು ರಿಲೇಷನ್ಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತಿರ್ತಾರೆ, ಬಟ್ ಸಬ್ಸ್ಕ್ರೈಬ್ ಮಾಡಂಗಿಲ್ಲ. ಯಾಕಂದ್ರೆ ಏನು ಮಾಡಕತ್ತೀವಿ ಅನ್ನೋದು ಗೊತ್ತಾಗ್ಬೇಕಲ್ಲ ಅವರಿಗೆ. ಆ ರೀಸನ್ಗೆ ವಿಡಿಯೋ ನೋಡ್ತಿರ್ತಾರೆ, ಏನೇನು ಮಾಡಿದ್ದು, ಇವತ್ತೇನು ಹಾಕಿದ್ಲು ಅಂತೇಳಿ. ಬಟ್ ಯಾರು ಸಬ್ಸ್ಕ್ರೈಬ್ ಮಾಡಿರೋದಿಲ್ಲ ಈ ಥರ. ಆಮೇಲೆ ಸಬ್ಸ್ಕ್ರೈಬ್ ಮಾಡೀನಿ ಅಂತ ಹೇಳ್ತಿರ್ತಾರೆ, ಮಾಡಿರೋದೇ ಇಲ್ಲ. ಇಲ್ಲಿದ್ದು ನಮ್ಮ ಹತ್ರ ಇದ್ದಾಗ ಸಬ್ಸ್ಕ್ರೈಬ್ ಮಾಡಿವಿ ಅಂತ ಹೇಳಿರ್ತಾರೆ, ಬಟ್ ಮನೆಗೆ ಹೋದ್ಮೇಲೆ ಅನ್ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಸಬ್ಸ್ಕ್ರೈಬ್ ಮಾಡಿನ ಚಾನಲ್ ನೀವು ಪ್ರತಿ ವಿಡಿಯೋ ನೋಡ್ತೀನಿ ನಾನು, ಸಕ್ಕತ್ತಿರ್ತ ಅಂತ ಹೇಳ್ತಾ ಇರ್ತಾರೆ. ನಮಗೆ ಗೊತ್ತಿದ್ದು ಸುಳ್ಳು ಕೇಳಕ್ಕೆ ಒಂಥರ ಖುಷಿ ಫ್ರೆಂಡ್ಸ್. ನಮ್ಗೆ ಅದು ಸತ್ಯ ಗೊತ್ತಿದ್ದು ಅವ್ರ ಬಾಯಿಂದ ಸುಳ್ಳು ಕೇಳಕ್ಕೆ ಖುಷಿ ಆಗ್ತೈತಿ. ಅದಾದ್ಮೇಲೆ ಅದು ಒಂದು ಅಡ್ವಾಂಟೇಜ್ ಯೂಟ್ಯೂಬ್ ಒಳಗೆ. ಯಾವ ಥರ ಅಂದ್ರೆ ಈಗ ನೋಡು ಹಿಂಗೆ ವಿಡಿಯೋ ಮಾಡಿ ಹಾಕ್ಯಾಳ ನೋಡು, ನೀನು ಬೇಕಂದ್ರೆ ಲಿಂಕ್ ಕಳಿಸಿರ್ತೀನಿ, ವಾಟ್ಸಪ್ಪಿಗೆ ಹಾಕಿರ್ತಾಳೆ ನೋಡು ಲಿಂಕ್ ಕಳಿಸಿರ್ತೀನಿ ಅಂತೇಳಿ ಅಂದು ಅವರೇ ಅರ್ಧ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ಅದು ನಮ್ಮ ಬಗ್ಗೆ ಆಡ್ಕೊಳಕ್ಕೆ ಮಾಡಿದ್ರು ಅದರಿಂದನೂ ವ್ಯೂಸ್ ಆಗ್ತಾ ಇರ್ತೈತಿ, ಅದರಿಂದನೂ ನಮ್ಗೆ ಉಪಯೋಗನ ಆಗ್ತಿರ್ತೈತಿ. ಅದೊಂದು ಅಡ್ವಾಂಟೇಜ್. ಸೊ ಎಷ್ಟೈತಿ ಫ್ರೆಂಡ್ಸ್ ಯೂಟ್ಯೂಬ್ದು ಕತೆ ಮಾಡ್ಕೊಂಡೀನಿ ಫ್ರೆಂಡ್ಸ್. ಈಗ ಲಟ್ಟಿಸ್ಕೊಂಡು ಬರ್ತೀನಿ, ಲಟ್ಟಿಸ್ಕೊಂಡು ಬಂದು ಆಮೇಲೆ ಬೇಯಿಸ್ತೀನಿ ಫ್ರೆಂಡ್ಸ್. ಏನು ಬೇಕು? ಹಿಟ್ಟಾ? ಏನು ಮಾಡ್ತೀಯಾ? ತಗೋ. ಎಲ್ಲೈತಿ ನಿಂದ ಅಚ್ಚಿ? ಎಲ್ಲೈತಿ? ಎಲ್ಲಿ ಮಾಡಿದಿ? ನನಗೆ ಬನ್ ತೊಗೊಂಬಂದಾರ ಮಾನ್ಯ ಕಿಂಡರ್ ಜಾಯ್ ತಂದ ಅಂತ. ಕಿಂಡರ್ ಜಾಯ್ ಅಲ್ಲಿದ್ದು ಸ್ವಲ್ಪ ಅದ್ರ ಥರನ ಲೋಕಲ್ ಕಿಂಡರ್ ಜಾಯ್ ದೊಡ್ಡದು ಏನೈತಿ ನೋಡೋಣ ಬಾ. ಅದ್ರೊಳಗೆ ಒಂದು ಪೆಂಗ್ವಿನ್ ಕಿಂಡರ್ ಜಾಯ್ ಐತಿ, ಅದನ್ನ ಆಟ ಮಾಡ್ಬಿಡ್ತೇನೆ. ಅಪ್ಪಾಜಿ ಇದನ್ನ ಕೊದಿಸ್ತೇನಂದ್ರ ಕೊದಿಸಪ್ಪಾಜಿ ಅಂದ್ಯ. ಹೋಮ್ವರ್ಕ್ ಮಾಡಿದ್ಬಿಟ್ಟು ಹಂಗ ಹೋಗ್ಯಾರ ಫ್ರೆಂಡ್ಸ್. ವಾವ್. ನೋಡೋಣ ಬಾ ಇದ್ರೊಳಗೆ ಏನೈತಿ. ಏನಮ್ಮ ಅದು? ಚಿಟ್ಟುಂದು ಯಾವ ಕಲರ್ ಐತದ? ಚಿಟ್ಟು ನೀನನ್ನ ಲಾಲಿ ಪಾಪ ಕೊಸಾರನ ಅಪ್ಪಾಜಿ. ತ್ರಾಸ ಮಾಡ್ಕೋಬಾರ್ದ. ಈ ಕೆಲಸ ಹೆಂಗೆ ಆರಾಮಾಗಿ ಮಾಡ್ಬೇಕು ಅದನ್ನ ವಿಚಾರ ಮಾಡ್ಬೇಕು. ಇಷ್ಟು ಈಸಿಯಾಗಿ ಬಂತಿಲ್ಲ ಮತ್ತು ಅದನ್ನ ಯಾಕೆ ನೀವು ತ್ರಾಸ ಮಾಡ್ಕೋಕದನ್ನ. ಇದ್ರಾಗೇನು ಒಣ ಎರಡು ಗೋಳಿ ಬಂದಿರ್ತಾವ ಒಟ್ಟ. ಅಯ್ಯೋ ಸಾರಿ, ನೋಡಿದೆ ಚಿಪ್ಪಾಡಿ ಅದನ್ನು. ಸಾರಿ, ಐ ಆಮ್ ಸಾರಿ. ಉಂಡಿ ಪಂಚಮಿಗೆ ಕಟ್ತೇವಲ್ಲ ಅಂತ ಉಂಡಿದೆ. ದ ಕ್ಯೂರಿಯಾಸಿಟಿ ಪಾರ್ಟ್ ಈಸ್ ದಿಸ್ ಒನ್. ಕಾರ್ ಬಂದೈತೆ ನೋಡಿ, ಕಾರ್. ಒಂದು ಗಾಲಿನ ಹೋಗುತ್ತದೆ ಐತಿ. ಅದ್ರಲ್ಲೇನ ಅದ ಕಲರ್ ಐತದ, ಹಿಂದಿಂದಷ್ಟ ಓಡ್ತೈತಿ ಇದು. ಓಯ್ ಈ ಸಡಗರಕ್ಕೆ ಯಾಕೆ ಗಾಲಿ ಕೊಡ್ಬೇಕು? ಹಿಂದರ ಎಂತ ಚಂದ ಐತಿ ಹಿಂದಿನ ಗಾಲಿ. ರಬ್ಬಲ್ ಐತದು, ಅದು ಅಳಿಗಾಡಂಗಿಲ್ಲ. ಜಸ್ಟ್ ನೋಡಕ್ಕೆ ಕೊಡ್ತಾರ ಅವ್ರು, ಬಟ್ ಕಿಂಡರ್ ಜಾಯ್ನಾಗಿನ ಯೂಸರ್ ಆಗ್ತಾವ ಆಟ ಆಡಕ್ಕೆ ಅಷ್ಟೇ. ನೋಡಿ ಓ ಮುಂದೆ ಓಡ್ತತಿದ, ಮುಂದೆ ಓಡ್ತದ. ತಡಿ, ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತಿ. ಹಿಂಗೆ ಓಡ್ಬಲ್ದಿದೆ, ಹಿಂಗೆ ತೆಗೆದ್ರೆ ಇದು ಒಂದ ಓಡ್ತದೆ ನೋಡ್ದ. ಅಯ್ಯೋ ಅಯ್ಯೋ, ನೀಟಾಗಿ ಇದ್ರೊಳಗೆ ಫಿಲ್ ಮಾಡಬೇಕು. ನೋಡ್ರಿ ನೋಡ್ರಿ ಹಬ್ಬಕೊಂತಾಳೆ ಹೆಂಗೆ ನೋಡಿ. ಸಿಕ್ಕಾಗ ಸೀರುಂಡೆ ಮಾಡ್ಕೊಂಬಿಡಕ್ಕೆ ನಮ್ಮ ಚಿಟ್ಟು. ಕ್ರೀಮ್ ಬನ್ ಅಂದ್ರೆ ಸಖತ್ ಇಷ್ಟ ಫ್ರೆಂಡ್ಸ್ ನನಗೆ. ಅಲ್ಲ ಏನ್ ನಿಂದ
ಪಟ್ಟನೆ ಬಿಗಿಲಿನ ಒಂದು ಇಲ್ಲ ಈಗ ಬಿಟ್ಟೆ ಯಾವ್ದಾದಕ್ಕೂ ಯೂಸ್ ಇಲ್ಲ. ತಂದು ಲಾಲಿಪಾಪ್ ತಿಂದು ಖಾಲಿ ಮಾಡ್ರಿ ಫ್ರೆಂಡ್ಸ್. ಎರಡು ಬನ್ ತಂದಿದ್ರಲ್ಲ, ನಾವು ಒಂದು ಬನ್ ತಿಂದು ಒಂದು ಬನ್ ಇಟ್ಟಿನಿ. ಅದನ್ನು ಹೆಂಗೆ ಎಗಿರಿಸ್ಬೇಕಂತ ಪ್ಲ್ಯಾನಿಂಗ್ ಈಗ ಅದಕ್ಕೆ ತಿನ್ಸಿ ಹುಡ್ಕೋದು ಫ್ರೆಂಡ್ಸ್. ಎಲ್ಲಿ ಇಟ್ಟರು ಪತ್ತೆ ಹಚ್ತಾಳಕ್ಕೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋನ ಕಂಟಿನ್ಯೂ ಮಾಡೋಕತ್ತೀನಿ ಫ್ರೆಂಡ್ಸ್. ನೆನ್ನೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ಬಂದು ಶುಕ್ರವಾರ ಇರೋದ್ರಿಂದ ಪೂಜೆಗೆ ಹೇಳಿದರು. ಸೊ ಹಂಗಾಗಿ ತಲೆ ಮೇಲೆ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿನಿ. ಸೊ ನಿನ್ನೆ ಏನು ಬ್ಲೌಸ್ ಸ್ಟಿಚ್ ಮಾಡಿದ್ದು, ಮೊನ್ನೆ ಸ್ಟಿಚ್ ಮಾಡಿದ್ದು ಆ್ಯಕ್ಚುಲಿ. ಇದು ನಿನ್ನೆ ಅಟ್ಯಾಚ್ ಮಾಡ್ಬೇಕಂದ್ರೆ ಉಕ್ ಅಟ್ಯಾಚ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವತ್ತು ಹಾಕ್ಕೊಂಡು ಹೋಗ್ಬೇಕಂತೇಳಿ ಇವತ್ತು ಅಟ್ಯಾಚ್ ಮಾಡಕತ್ತೀನಿ. ಈ ಥರ ಕ್ಯಾನ್ವಾಸ್ ಹಾಕಿನಿ ಫ್ರೆಂಡ್ಸ್. ಒಳಗಡೆ ಕೈವಲ್ಗೆ ಹಾಕಬೇಕು ಕ್ಯಾನ್ವಾಸ್ ಹಾಕಿನಿ. ಯಾಕಂದ್ರೆ ಕ್ಯಾನ್ವಾಸ್ ಹಾಕಿದ್ರೆ ಈ ಥರ ಶೇಪ್ ಬರ್ತೈತಿ. ಬರೀ ನಾವು ಬಟ್ಟೆ ಹೊಲಿದ್ರೆ ಈ ಥರ ನೀಟಾಗಿ ಬರಲ್ಲ ಅದು. ಸೊ ಈ ಶೇಪ್ ಏನು ಬರುತ್ತಲ್ಲ ಫ್ರಂಟ್ ಸೈಡ್, ಇದು ಭಾಳ ದಿನದಿಂದ ಅನ್ಕೊಳಕತ್ತೀನಿ ಈ ಶೇಪ್ ಥರ ಸ್ಟಿಚ್ ಮಾಡ್ಕೊಳ್ಬೇಕಂತ. ಫ್ರಂಟ್ ನೆಕ್ಕಿಗೆ ಸಖತ್ತಾಗಿ ಕಾಣಿಸ್ತೈತಿ. ಬಟ್ ಇಲ್ಲಿ ಈ ಥರ ಕ್ಯಾನ್ವಾಸ್ ಹಾಕಬೇಕು. ಕ್ಯಾನ್ವಾಸ್ ಹಾಕಿದ್ರೆ ಇದನ್ನ ಆಗ್ತೈತಿ. ಫಸ್ಟ್ ಟೈಮ್ ನಾನು ಕಪ್ ಹಾಕಿ ಸ್ಟಿಚ್ ಮಾಡ್ಕೊಂಡಿನಿ ಫ್ರೆಂಡ್ಸ್. ನಾನೆಲ್ಲ ತೆಗೆದು ಹೋಗಿತ್ತಿದ್ದೆ, ಬಟ್ ನೋಡೋಣ ಇರಲಿ ಅಂತ ಅಂದ್ಕೊಂಡು ಹಾಕಿನಿ. ಎಲ್ಲ ಥರ ಬ್ಲೌಸ್ ಸ್ಟಿಚ್ ಮಾಡಬೇಕು. ಫಸ್ಟ್ ನಾವು ಸ್ಟಿಚ್ ಮಾಡಿಕೊಂಡು ಆಮೇಲೆ ಕಸ್ಟಮರ್ ಬ್ಲೌಸ್ ಒಳಗೆ ಸ್ಟಿಚ್ ಮಾಡೋಕ್ಕೆ ನಡೀತೈತಿ. ಹೆಮ್ಮಿಂಗ್ ಮಾಡಬೇಕು. ಕ್ಯಾನ್ವಾಸ್ ಹಾಕಿದ್ರೆ ಒಳಗಡೆನೂ ಹೆಮ್ಮಿಂಗ್ ಮಾಡಬೇಕು. ಹುಕ್ಸನ್ನು ಅಟ್ಯಾಚ್ ಮಾಡೀನಿ. ಈ ಥರ ಹುಕ್ಸ್ ಅಟ್ಯಾಚ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ 2 ಲೇಯರ್ ಬಟ್ಟೆ ಹೇಳಿದ್ನಲ್ಲ, 2 ಲೇಯರ್ ಬಟ್ಟೆ ಹಾಕಿದ್ರೆ ನೀವು ಎಷ್ಟು ಬಿಗಿಯಾಗಿ ಹಾಕೊಂಡ್ರೂ ಏನೂ ಆಗಲ್ಲ. ಕೆಲವೊಮ್ಮೆ ಏನು ಮಾಡ್ತಾರೆ, ಮೇನ್ ಫ್ಯಾಬ್ರಿಕ್ ಅಷ್ಟೇ ನಾವು ಹಾಕಿದ್ವಿ ಅಂದರೆ ಇದು ಸಿಲ್ಕ್ ಇರುತ್ತಲ್ಲ ಕಿತ್ತು ಹೋಗ್ತತಿ ಬ್ಲೌಸ್. ಹಿಂಗೆ ಹುಕ್ ಹಾಕಿ ಆಮೇಲೆ ಈ ಥರ ಪದೇ ಪದೇ ಹಿಂಗೆ ತೆರೆದನ್ನ ಕಿತ್ತು ಹೋಗಿರ್ತದೆ ಫ್ರೆಂಡ್ಸ್. ಅದಕ್ಕೆ ಒಳಗಡೆನೂ ಲೈನಿಂಗ್ ಹಾಕ್ರಿ. ಲೈನಿಂಗ್ ಹಾಕಿ ದಪ್ಪಗೆ ಮಾಡಿಸಿ ಸ್ಟಿಚ್ ಮಾಡಿದರೆ ಏನೂ ಆಗಂಗಿಲ್ಲ. ನಾನು ಆಲ್ಮೋಸ್ಟ್ ಬ್ಲೌಸ್ ಎಲ್ಲ ಡಬಲ್ ಲೇಯರ್ನು ನಾನು ಹಾಕಿ ಸ್ಟಿಚ್ ಮಾಡ್ಕೊಂಡಿನಿ. ಸೊ ಬರೀ ಈ ಬ್ಲೌಸಿಗೆ ಯಾವ್ದು ರೆಡಿ ಆಗ್ತೈತಿ ನೋಡೋಣ, ಯಾವುದು ಮ್ಯಾಚ್ ಆಗ್ತೈತಿ ನೋಡೋಣ. ರೆಡಿ ಆಗೋಣ. ಬ್ಲೌಸ್ ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗ್ತೈತೆ ಅನ್ನಿಸ್ತಾ ಇತ್ತು. ಬಟ್ ಈಗ ಇದು ಒಂದು ಸ್ಯಾರಿಗೆ ಮ್ಯಾಚ್ ಆಗತ್ತೈತೆ. ಆ್ಯಕ್ಚುಲಿ ಇದು ಕಾಟನ್ ಸ್ಯಾರಿ, ಬಟ್ ಅವರೆಲ್ಲ ಬಾರ್ಡರ್ ಸ್ಯಾರಿ ಹಾಕೊಂಡು ಬಂದಿರ್ತಾರೆ. ಏನಂದ್ರೆ ನಾವೆಲ್ಲರೂ ಹೋಗ್ಬೇಕಂದ್ರೆ ಫ್ರೆಂಡ್ಸ್ ನಾನು ಏನು ಮಾಡಿಬಿಡ್ತೀನಿ, ಯಾವ್ದಾರ ಒಂದು ಕೈಗೆ ಸಿಕ್ಕಿದ್ದು ಹಾಕ್ಕೊಂಡು ಹೋಗ್ಬಿಡ್ತೀನಿ. ಮನೆಯೊಳಗಿದ್ದಾಗ ನಂಗೆ ಡ್ರೆಸ್ಸಿಂಗ್ ಸೆನ್ಸೇ ಇಲ್ಲ ಫ್ರೆಂಡ್ಸ್. ನನಗೆ ಇದನ್ನು ಹೇಳ್ಬಾರ್ದು ನಾನು ಒಂದು ಟೈಲರ್ ಆಗಿ. ಬಟ್ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ. ಯಾವ್ದಾರ ಸಿಗ್ತಾ ಅದು ಹಾಕ್ಕೊಂಡ್ಬಿಡ್ತೀನಿ ನಾನು. ಮ್ಯಾಚ್ ಆಗಬೇಕು ಅಂತಲೇ ಏನಿಲ್ಲ. ಬಟ್ ಈಗ ಇದಕ್ಕೆ ಇದು ಮ್ಯಾಚ್ ಆಗ್ತೈತಿ. ಬಾರ್ಡರ್ ಸೀರೆ ಯಾವುದು ರೆಡ್ಡೇ ಇಲ್ಲ ಫ್ರೆಂಡ್ಸ್ ನಂದು. ನೋಡೋಣ, ಅವರೆಲ್ಲ ಬಾರ್ಡರ್ ಸೀರೆ ಹಾಕ್ತಾರೆ. ನಾನು ಸಿಂಪಲ್ಲಾಗಿ ಕಾಟನ್ ಸೀರೆ ಹಾಕ್ಕೊಂಡು ಹೋಗ್ತೀನಿ. ಕೆಲವು ಕಡೆ ಹೋದಾಗ ನನಗೆ ಫೀಲ್ ಆಗೈತಿ. ಯಾಕಂದ್ರೆ ನಮ್ಮ ಮೈ ಮೇಲೆ ಬಟ್ಟೆ ಯಾವ ಥರ ಇರುತ್ತಲ್ಲ ಆ ಥರ ನಮಗೆ ರೆಸ್ಪೆಕ್ಟ್ ಸಿಗ್ತಾ ಇರ್ತೈತಿ. ನಾವು ಎಷ್ಟರ ಅರ್ನ್ ಮಾಡಲಿ ಏನಾರ ಇರಲಿ ನಮ್ಮದು, ಬಟ್ ಔಟ್ಫಿಟ್ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ಈಗ ನಾನು ಹೊರಗೆ ಅಲ್ಲಿ ಹೋಗಿರ್ತೀನಲ್ಲ, ನನಗೆ ಅನಿಸಿರೋದು ಹೇಳಿದ್ ನಾನು. ನಾವೇನು ಬಟ್ಟೆ ಹಾಕ್ಕೊಂಡಿರ್ತೀವಿ ಅದ್ರ ಮೇಲೆ ಜಡ್ಜ್ ಮಾಡ್ತಾರೆ ಭಾಳ ಜನ. ಬಟ್ ಇದು ನಮ್ಮ ಫ್ರೆಂಡ್ಸ್ ಮನೆ ಆಗಿರೋದ್ರಿಂದ ಹಾಕ್ಕೊಂಡ್ಬಿಟ್ಟಿನಿ. ನೋಡೋಣ, ಬ್ಲೌಸು ಕೇಳ್ತಾರೆ ಫ್ರೆಂಡ್ಸ್ ಅವರು ಯಾವಾಗ ಹಾಕ್ಕೊಂಡು ಎಷ್ಟು ಮಸ್ತ್ ಆಗೈತೆ ಅಂತ ಅಂದ್ಕೊಂಡು ನೋಡೋಣ. ಇದಕ್ಕಿಂತ ಸ್ಯಾರಿ ಯಾವುದಾದ್ರೂ ಮ್ಯಾಚ್ ಆದರೆ ಹಾಕೋತೀನಿ, ಇಲ್ಲಾಂದ್ರೆ ಇದನ್ನು ಹಾಕೋತೀನಿ. ಇದು ಸಿಂಪಲ್ ಕಾಟನ್ ಸ್ಯಾರಿ, ಜಾನುಂದು ಡೆಲಿವರಿ ಟೈಮ್ ಒಳಗೆ ತೊಗೊಂಡಿರುತ್ತೆ. ಆನಿಯನ್ ಪಿಂಕ್ ಐತಿ. ಈ ಥರ ಫ್ಲವರ್ಸ್ ಅದಾವು, ರೆಡ್ ಫ್ಲವರ್ಸ್ ಅದಾವು. ಅದಕ್ಕೆ ಇದು ರೆಡ್ ಬ್ಲೌಸ್ ಹಾಕ್ಕೊಳ್ತೀನಿ. ಎಲ್ಲ ಸ್ಯಾರೀಸು ಮ್ಯಾಚ್ ಮಾಡಿ ನೋಡಿದೆ ಫ್ರೆಂಡ್ಸ್. ನನಗೆ ಫೈನಲಿ ಅದನ್ನು ಹಾಕ್ಕೊಂಡು ಹೋದ್ರೆ ಬೆಟರ್ ಅಂತ ಅನ್ನಿಸ್ತು. ಯಾಕಂದರೆ ಕಲರ್ನು ಲೈಟ್ ಕಲರ್ ಇತ್ತು, ಡಾರ್ಕ್ ಬ್ಲೌಸು ಚಲೋ ಕಾಣಿಸುತ್ತೆ ಅಂಥೇಳಿ ಫೈನಲ್ಲಾಗಿ ಅದನ್ನು ರೆಡಿ ಮಾಡಿಕೊಂಡು ಉಟ್ಕೊಂಡು ಹೋಗ್ಬೇಕಂತೇಳಿ ನಿರ್ಧಾರ ಮಾಡಿಬಿಟ್ಟಿನಿ. ಫಸ್ಟ್ ಚೀಟಿಗೆ ರೆಡಿ ಮಾಡಿಸ್ತೀನಿ, ಆಮೇಲೆ ನಾನು ರೆಡಿ ಆಗ್ತೀನಿ. ಹೂ ಹಾಕಲ್ಲ ಅನ್ಕೊಂಡೆ ನಾನು, ನಿಂಗೂ ಬೇಕಂತೇಳಿ. ಕೂದಲ ಇಲ್ಲ, ಇಷ್ಟು ಉದ್ದ ಬರಲಿ, ನಿಂಗೆ ಕೂದಲ ಹಾಕ್ತೀನಿ. ಈಗ ಹಂಗ ಹಾಕು. ಮ್ಯಾಲ ತೋರಿಸಿಲಿ, ಮ್ಯಾಲ ತೋರಿಸಿ, ಮ್ಯಾಲ ನೋಡಲಿ, ಮ್ಯಾಲ ನೋಡಿ ಚಿಟ್ಟಿ. ಮ್ಯಾಲ ನೋಡ, ಇಲ್ಲಿ ತೋರಿಸಿ, ನೀನ್ ಚಂದ ನೋಡ್ತೀನಿ. ನೋಡ ಎಷ್ಟು ಚಂದ.
ನೀನು ಕೂದಲು ಉದ್ದಿಲ್ಲ ಬಂಗಾರಿ. ಸೊ ಫ್ರೆಂಡ್ಸ್ ಫೈನಲಿ ರೆಡಿ ಆಗಿ ಇದೇ ಸ್ಯಾರಿ ಫೈನಲ್ ಫ್ರೆಂಡ್ಸ್. ಸಿಂಪಲ್ ಇದು ಕಾಟನ್ ಸ್ಯಾರಿ ಇರಲಿ. ಈ ಥರ ಆಗೈತೆ ನೋಡ್ರಿ ಬ್ಲೌಸು. ಬ್ಯಾಕ್ ಸೈಡ್ ಈ ಥರ. ಸೊ ಹೋಗೋಣ, ನಮ್ಮಿಂದನ ಲೇಟ್ ಆಗೋದು ಬೇಡ. ಆಲ್ರೆಡಿ 1:30 ಆಯ್ತು. ದಾರಿ ಗೊತ್ತೈತ ನನ್ನ ರಂಗ ಓಡಾತಾವ. ಗದ್ಲ ನೋಡಿದ್ರೆ ಗೊತ್ತಾಗ್ತತಿ ಆಲ್ರೆಡಿ ಎಲ್ಲರೂ ಬಂದಾರಂತೇಳಿ. ಹೀಗೆ ಚಪ್ಪಲ್ ಹಾಕೊಂಡು ನಡೆಯಕ್ಕೆ ಆಗಲ್ಲ, ಶೂಸ ಬೇಕು. ನಾನು ಸಿಂಪಲನ್ನು ಹಾಕೊಂಬಂದಿನಿ, ಯಾಕಂದ್ರೆ ಚಪ್ಪಲಿಗೆ ಕೈಲೇ ಬಕ್ಕಲಿಗೆ ಹಾಕೊಂಬಂದ್ರೆ ಕೈಲೇ ಕಳೆದು ಮತ್ತೆ ದೇವ್ರಿಗೆ ಮುಟ್ಬೇಕು. ಅದಕ್ಕೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕನ ಕೈಯ ತಿರುತಬಾರೆ ಶಂಕೆ. ಪೂಜೆಗೆ ಹೋಗಿದ್ರಿಂದ ಮಧ್ಯಾಹ್ನ ಮಕ್ಕೊಂದಿಲ್ಲ, ಇಲ್ಲೇ ಕೂತ್ಕೊಂಡು ಮಕ್ಕೊಂಡ ನೋಡ್ರಿ. ಜೋಲಿ ಹೊಡಿತಾ ಹಂಗ ಪೂರ್ತಿ ತೋರಿಸ್ತಿದ್ದೆ. ಬಟ್ ಆಕೇನು ಪ್ರಾಬ್ಲಮ್ ಏನಂದ್ರೆ ಆಕೆ ಪ್ಯಾಂಟ್ ಹಾಕ್ಕೊಳ್ಳಲ್ಲ, ಇಲ್ಲೇ ನಿದ್ದೆ ಹೊಡ್ಯಾಕತ್ತದ. ಕ್ಯೂಟಿ ಪೈ ಚಿಟ್ಟ ನಿದ್ದೆ ಬಂದತ್ತ. ಓಯ್ ನುದ್ದಿ ಬಂದತ್ತನ್ನ. ಚಿಟ್ಟು ಚಿಟ್ಟು ಚಿಟ್ಟಿ ಕುಂತಾಳೆ ನೋಡ್ರಿ, ರಾಜ ಕುಂತಾಗ. ಬಾ ಮಲ್ಗಿಸ್ತೀನಿ ಬಾ. ರೆಡಿ ಏನಾಯ್ತು? ರೆಡ್ ಆತಾ. ವೆಡ್ ಬರಿ ವೆಡ್. ವೆಡ್. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಯ್ತು ಈ ಬ್ಲಾಗ್ ಅಂತ ಅಂದ್ಕೊಂಡಿನಿ. ಸೊ ಸಿಗೋಣ ನಾಳೆ ಮತ್ತೊಂದು ವಿಡಿಯೋ ಒಳಗೆ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.